ನೀವು ಧಾರವಾಡ ಅವಳಿ ನಗರದಲ್ಲಿ ಯುಗಾದಿ ಹಬ್ಬ ಮತ್ತು ಈ ದಿನದ ಪವಿತ್ರ ರಂಜಾನ್ ಎರಡು ಅತ್ಯಂತ ಶಾಂತಿಪೂರ್ವಕವಾಗಿ ಮುಗ್ದಿದೆ. ಮತ್ತೆ ಹುಬ್ಬಳ್ಳಿ ನೆಲದಿಂದ ಯಾವಾಗಲೂ ಒಂದು ಶಾಂತಿ, ಸೌಹಾರ್ದತೆ ಮತ್ತು ಭ್ರಾತೃತ್ವದ ಒಂದು ಸಂದೇಶವನ್ನ ಇಲ್ಲಿನ ಜನ ಸದಾ ಕೊಡ್ತಾ ಬಂದಿದ್ದಾರೆ. ಇಲ್ಲಿ ಪೂಜ್ಯರ ಮತ್ತು ಎಲ್ಲ ಜಾತಿ ಧರ್ಮದ ಮುಖಂಡರ ಒಂದು ಆಶೀರ್ವಾದದೊಂದಿಗೆ, ಸಹಕಾರದೊಂದಿಗೆ ಅತ್ಯಂತ ಶಾಂತಿಯುತವಾದ ಹಬ್ಬಗಳ ಆಚರಣೆ ನಡೀತಾ ಇದೆ. ಪೊಲೀಸ್ ಇಲಾಖೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಪರಂಪರೆ 50 ವರ್ಷಗಳಿಂದ ಈ ಪರಂಪರೆ ನಡ್ಕೊಂಡು ಬಂದಿದೆ. ಹಿಂದೂ ಮತ್ತು ಮುಸ್ಲಿಂ ನಾವೆಲ್ಲರೂ ಕೂಡ ಒಂದು ಎನ್ನುವ ಸಂದೇಶವನ್ನ ಇಡೀ ದೇಶಕ್ಕೆ ತುಂಬಾ ಒಂದು ರಚನಾತ್ಮಕವಾಗಿ ಮೆಸೇಜ್ ಕೊಡ್ತಕ್ಕಂಥ ಒಂದು ಕಾರ್ಯವನ್ನ ಈ ಮಠ ಮಾಡ್ತಾ ಬಂದಿದೆ. ಆದ್ದರಿಂದ ಮುಂದಾದರೂ ಕೂಡ ನಾವು ಈ ಶ್ರೇಷ್ಠವಾದ ಭ್ರಾತೃತ್ವ ಭಾವನೆಯನ್ನ ಉಳಿಸ್ಕೊಂಡು ಹೋಗೋದ್ರ ಜೊತೆಗೆ ಶಾಂತಿ, ಸೌಹಾರ್ದತೆ ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇಡೀ ನಮ್ಮ ನಾಡಿನಲ್ಲೇ ನೆಲೆಸುವಂತೆ ಮಾಡೋದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಮಠ ಕೆಲಸವನ್ನ ಮಧ್ಯದಿಂದ ಮಾಡ್ತಾ ಬಂದಿದೆ. ಅದರ ಜೊತೆಗೆ ಇಸ್ಲಾಂ ಎಲ್ಲ ಬಂಧುಗಳು ತುಂಬ ಚೆನ್ನಾಗಿ ಮಠದೊಡನೆ ಬಾಂಧವ್ಯವನ್ನು ಹೊಂದಿದ್ದಾರೆ. ಇಂಥ ಒಂದು ಸಂದೇಶ ಎಲ್ಲ ಕಡೆಯಿಂದಲೂ ಬರಬೇಕು ಅಂತ ನಮ್ಮ ಅಪೇಕ್ಷೆ ಆಗಿದೆ. ಮತ್ತು ನನ್ನ ವತಿಯಿಂದ ಮತ್ತು ಮುಸ್ಲಿಂ ಬಾಂಧವರಿಂದ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯ ಕೋರುತ್ತೇನೆ. ಇವತ್ತು ನಾವು ಒಂದು ಪವಿತ್ರ ಸ್ಥಾನ ಮೂಸರ ಮಠ ಸ್ವಾಮೀಜಿ ಇರ್ತೀವಿ. ನನಗೆ ಇವತ್ತು ಈ ನೆನಪಂತೂ 84ರಿಂದ ಇನ್ನಿವರೆಗೂ ನಾವು ಇಲ್ಲಿ ಬರ್ತಾ ಇದ್ದೀವಿ. 84 ನಮ್ಮ ಗುರುಗಳು ಮತ್ತು ನಮ್ಮ ಅಂಜುಮ ಸಂಸ್ಥೆ ಎಲ್ಲರೂ ಕೂಡಿ ಇಲ್ಲಿಂದ ಮತ್ತು ಶ್ರೇಷ್ಠ ದರ್ಗಾಕ್ಕೆ ನಾವು ಪಾದಯಾತ್ರೆ ಮಾಡಿ ಇಲ್ಲಿ ಶಾಂತಿ ಸೌಹಾರ್ದ ಮಾಡಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತಿದ್ವಿ. ಮತ್ತು ಮತ್ತೊಮ್ಮೆ ದರ್ಗಾದಿಂದ ಇಲ್ಲಿ ಮೋಟಕ್ಕೆ ನಾವು ಎಲ್ಲ ಕೂಡಿ ಬರ್ತಿದ್ವಿ. ಎಲ್ಲ ಮುಸ್ಲಿಂ ಹಿಂದೂ ಅಂತ ಕೂಡಿ ಮಾಡ್ತೀರಿ. ಇದು ಒಂದು ಸಂಕೇತ ಇದೆ. ಇದು ಒಂದು ಮೂರ್ಸ ಮಠ ಸ್ವಾಮಿ ಪೀಠ ಏನಿದೆ, ಒಂದು ಸಂಕೇತ ಕೊಡುತ್ತೆ. ನಾವು ಎಲ್ಲರೂ ಬಾಳ್ಬೇಕು. ನಾವು ಭಾರತೀಯರನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಪೊಲಿಟಿಕಲ್ ಡಿಫ್ರೆಂಟ್, ಬಟ್ ನಾವು ಭಾರತೀಯರು, ವಿ ಆರ್ ದಿ ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ಆಲ್ ಈಕ್ವಲ್. ಭಗವಾನ ಯಾರಿಗೂ ಬೇರೆ ಮಾಡಿಲ್ಲ. ಸೂರ್ಯ ಒಂದ, ಚಂದ್ರ ಒಮ್ಮೆ, ನೀರು ಒಂದ, ರಕ್ತ ಒಂದ, ಕೆಂಪು ಹುಡುಕಿದ ಬೇರೆ ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡಿ ಬಾಳೋಣ. ಈ ಭಾರತ ದೇಶಕ್ಕೆ ಸೌಹಾರ್ದ ಬರಲಿ ಅಂತ ನಾವು ಭಾವಿಸ್ತೇ ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ರಂಜಾನ್ ಪವಿತ್ರವಾದಂಥ ಹಬ್ಬ ಈದ್ ಉಲ್ ಫಿತರ್. ದೇಶಾದ್ಯಂತ, ವಿಶ್ವಾದ್ಯಂತ ಎಲ್ಲ ಜನರು, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಧರ್ಮದ ಜನರು ನಾವೆಲ್ಲರೂ ಅಂತ ಹೇಳಿ ವಿಶ್ವಾದ್ಯಂತ ಈ ಹಬ್ಬವನ್ನ ಬಹಳ ಭಕ್ತಿ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಸಾಮರಸ್ಯದಿಂದ, ಕರುಣೆಯಿಂದ ಆಚರಣೆ ಮಾಡುವಂಥ ಹಬ್ಬ. ಸುಮಾರು 1 ತಿಂಗಳು ಮುಸಲ್ಮಾನ್ ಬಾಂಧವರು ಉಪವಾಸದ ವೃತ್ತ ಜೊತೆಗೆ ಆ ಕಠಿಣ ಪರಿಶ್ರಮದೊಂದಿಗೆ ನಾವೆಲ್ಲರೂ ಸಹಬಾಳ್ವೆಯಿಂದ ಬಾಳೋಣ ಅಂಥೇಳಿ ಆ ಅಲ್ಲಾವಿನ ಆಶೀರ್ವಾದದೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಕೊನೆ ದಿನದಂದು ನಮ್ಮ ಈದ್ಗಾ ಮೈದಾನದಲ್ಲಿ ಪವಿತ್ರ ನಮಾಜ್ ನಂತರ ಮುಸಲ್ಮಾನ್ ಬಾಂಧವರು, ಅಂಜುಮನ್ ಇಸ್ಲಾಂ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಎಲ್ಲರೂ ಗಣ್ಯರು ಸೇರಿ ಮುಸಲ್ಮಾನ್ ಬಾಂಧವರು ಪವಿತ್ರವಾದಂಥ ಜಾಗೃತ ಉತ್ತರ ಕರ್ನಾಟಕದ ಮಠ ಶ್ರೀ ಮೂರ್ಸ ಮಠಕ್ಕೆ ಬಂದು ಪೂಜ್ಯರಿಂದ ಆಶೀರ್ವಾದ ಮಾಡಿ, ಪೂಜ್ಯರಿಗೆ ಗೌರವ ಸಲ್ಲಿಸಿ, ಅವ್ರ ಕಡೆಯಿಂದ ಪ್ರಸಾದನ ಸ್ವೀಕಾರ ಮಾಡಿ ನಾವೆಲ್ಲರೂ ಪ್ರೀತಿಯಿಂದ, ವಿಶ್ವಾಸದಿಂದ ಹಿಂದೂ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನ ಆಚರಣೆ ಮಾಡುವಂತ ಒಂದು ಪರಂಪರೆ, ಒಂದು ದೊಡ್ಡ ಪರಂಪರೆ. ದೇಶಾದ್ಯಂತ ನಾವೆಲ್ಲರೂ ನಾವೆಲ್ಲರೂ ಕೂಡಿ ಮುಂದು ಅಂತೇಳಿ ಈ ಮೂರ್ಸರ ಮಠ ಈ ಒಂದು ಒಳ್ಳೆ ಪರಂಪರೆಗೆ ನಾಂದಿ ಹಾಡಿದೆ. ಈ ಸಂದರ್ಭದಲ್ಲಿ ಎಲ್ಲ ಯುವಕ ಮಿತ್ರರು, ಎಲ್ಲ ಸಮಾಜದ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಬೇರೆ ಬೇರೆ ಸಮಾಜ ಬಾಂಧವರು ಇಲ್ಲಿ ಸೇರಿ ಮುಸಲ್ಮಾನ್ ಬಾಂಧವರಿಗೆ ಗೌರವನ ಸಲ್ಲಿಸಿ, ನೀವು ನಮ್ಮವರು, ನಾವು ನಿಮ್ಮವರು, ನಾವೆಲ್ಲರೂ ಒಂದಾಗಿ ಯಾವುದೇ ಆ ಕೆಟ್ಟ ರಾಜಕೀಯ, ಕೆಟ್ಟ ಮುಖಂಡರ ಮಾತು ಕೇಳಾರ್ದೆ ನಾವೆಲ್ಲರೂ ಒಂದಾಗಿರೋಣ. ಯಾರು ದೇಶದಲ್ಲಿ ಅಶಾಂತಿಯನ್ನ ಹರಡಿಸ್ಬೇಕಂತೇಳಿ ಪ್ರಯತ್ನ ಮಾಡ್ತಾರಲ್ಲ, ಅವ್ರಿಗೆ ಒಂದು ತಕ್ಕ ಉತ್ತರ ಇದು. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬಾಳೋಣ. ಈ ದೇಶ ನಮ್ಮದು, ಈ ಭಾರತ್ ಮಾತೆ ನಮ್ಮದು. ನಾವೆಲ್ಲರೂ ಕೂಡಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಮ್ ಸಬ್ ಹೈ ಬಾಯಿ ಬಾಯಿ ಅಂತ ಎಲ್ಲರೂ ಕೂಡಿ ಬಾಳುವಂಥ ಒಂದು ಒಳ್ಳೆಯ ಸಂದೇಶ. ಈ ಸಂದರ್ಭದಲ್ಲಿ ಬಂದಂಥ ಎಲ್ಲರಿಗೂ ಪಾರ್ಸ್ಮಲ್ ಜೈನ್ ಇರ್ಬೋದು, ಅರ್ಜುನ್ ಪಾಟೀಲ್ ಇರ್ಬೋದು, ಬಸವರಾಜ್ ಬೆಣ್ಕಲ್ ಇರ್ಬೋದು, ನಮ್ಮ ಪ್ರೇಮನಾಥ್ ಚಿಕ್ ತುಂಬ ಇರ್ಬೋದು, ಎಲ್ಲರೂ
ಯುವಕ ಮಿತ್ರರು ಹಿರಿಯರು ಹಿಂಡಿಸ್ಕಿ ಸಾಹೇಬರು, ಅಲ್ತಾಫ್ ಹಳ್ಳೂರ್ ಅವರು, ಆಮೇಲೆ ಪೊಲೀಸ್ ಇಲಾಖೆ ಕಮಿಷನರ್ ಅವರು, ಇಲಾಖೆಯಿಂದ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಾರ. ಅವರೆಲ್ಲರಿಗೂ ಮೂರ್ಸಾ ಮಠದಿಂದ ಹಾಗೂ ಪೂಜ್ಯರ ವತಿಯಿಂದ ಧನ್ಯವಾದ ಹೇಳುತ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮ ಮಿತ್ರರು ವರ್ಷ ತಾವು ಆ ನಮಾಜಕ್ಕೆ ಅದಾದ್ಮೇಲೆ ಮೂರ್ಸಾ ಮಠಕ್ಕೆ ಬಂದು ಇದೇನು ಬಾಯಿಚಾರ ಆಯ್ತಲ್ಲ ಭಾಳ ಚೆನ್ನಾಗಿ ಕವರ್ ಮಾಡಿ ಇಡೀ ಸಮಾಜಕ್ಕೆ ಬಿತ್ತರಿಸುವಂತ ಕೆಲಸ ಮಾಡತ್ರಿ. ಅದಕ್ಕೆ ನಿಮಗೂ ಮತ್ತೊಮ್ಮೆ ಶುಭಾಶಯಗಳು ಹಾಗೂ ಧನ್ಯವಾದಗಳು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.